ಕ್ರೂ ಆದಮೇಲೆ ನೀವು ಯಾವ ಏರ್ಲೈನಿಗೆ ಸೆಲೆಕ್ಟ್ ಆಗಿರ್ತೀರ ಆ ಏರ್ಲೈನ್ ಅವರೇ ಅವ್ರಿಗೆ ತಕ್ಕಂಗೆ ನಿಮಗೆ ಟ್ರೈನ್ ಮಾಡ್ತಾರೆ. ಡಿಫ್ರೆಂಟ್ ಏರ್ಕ್ರಾಫ್ಟ್ ಆಗಲಿ ಅಥವಾ ಡಿಫ್ರೆಂಟ್ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ ಅಥವಾ ಸರ್ವಿಸ್ ಆಗಲಿ ಎಲ್ಲ ಏರ್ಲೈನೇ ನಿಮಗೆ ಟ್ರೈನ್ ಮಾಡ್ತಾರೆ. ಕ್ಯಾಬಿನ್ ಕ್ರೂ ಆದರೆ ಜಾಸ್ತಿ ಫ್ಲೈಟಲ್ಲಿ ಬೇರೆ ದೇಶದಲ್ಲೇ ಇರ್ತೀವಿ ಅಂತ ಅನ್ಕೊತೀರಾ, ಅದು ನಿಜ. ಬಟ್ ಆ ಫ್ಲೈಟಲ್ಲಿ ಇರಬೇಕಂದ್ರೆ ಅಷ್ಟೇ ನಾಲೆಜ್ ಮತ್ತು ಟ್ರೈನಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಈ ಲಾಸ್ಟ್ 3 ಡೇಸಿಂದ ಟ್ರೈನಿಂಗ್ ಇತ್ತು. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಆಗಿದ್ದು ಏರ್ಬಸ್ A380-800. ಆಲ್ಮೋಸ್ಟ್ ಇದರಲ್ಲಿ 480 ಪ್ಯಾಸೆಂಜರ್ಸ್ ಹಿಡಿಸ್ತಾರೆ ಆ್ಯಂಡ್ 25-28 ಕ್ರೂಗಳು ಹಿಡಿಸ್ತಾರೆ. ಇದೊಂಥರ ಎಲ್ರಿಗೂ ಡ್ರೀಮ್ ಏರ್ಕ್ರಾಫ್ಟ್ ಥರ, ಸಿಕ್ಕಾಪಟ್ಟೆ ದೊಡ್ಡದು ಆ್ಯಂಡ್ ಟ್ರೈನಿಂಗ್ ಕೂಡ ಅಷ್ಟೇ ಇಂಟೆನ್ಸ್ ಆಗಿತ್ತು. ನಮ್ಗೆ ಯಾವುದೇ ಹೊಸ ಏರ್ಕ್ರಾಫ್ಟ್ ಬಗ್ಗೆ ಹೇಳಿಕೊಟ್ರು ನಮಗೆ ಅದರ ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ನಮಗೆ ಎಮರ್ಜೆನ್ಸೀಸ್ಗೂ ಪ್ರಿಪೇರ್ ಮಾಡ್ತಾರೆ. ಇಷ್ಟು ದೊಡ್ಡ ಏರ್ಕ್ರಾಫ್ಟಲ್ಲಿ ಏನಾದರೂ ಸ್ಪೆಷಾಲಿಟಿ ಇರಲೇಬೇಕಲ್ಲ. ಸೊ ಈ ಏರ್ಕ್ರಾಫ್ಟಲ್ಲಿ ರೆಸಿಡೆನ್ಸ್ ಸ್ವೀಟ್ ಅಂತ ಇದೆ. ಇದು ಎಕ್ಸಾಕ್ಟ್ಲಿ ಒಂದು ಬೆಡ್ರೂಮ್ ಥರ ವಿತ್ ಶವರ್ ಫೆಸಿಲಿಟಿ. ಸೇಮ್ ಒಂದು ಅಪಾರ್ಟ್ಮೆಂಟ್ ಥರ ಇರೋ ಫಸ್ಟ್ ಕ್ಲಾಸ್ ಮತ್ತು ಲಕ್ಸುರಿಯಸ್ ಬಿಸ್ನೆಸ್ ಕ್ಲಾಸ್ ಇದೆ. ಈ ರೆಸಿಡೆಂಟ್ ಸ್ವೀಟ್ನ ಪ್ರೈಸ್ ಏನಿಲ್ಲ ಅಂದರೂ ಒಬ್ಬರಿಗೆ 10-20 ಲಕ್ಷ ಆಗುತ್ತೆ, ಡಿಪೆಂಡ್ಸ್ ಆನ್ ಡೆಸ್ಟಿನೇಷನ್. ವಾಪಸ್ ಸ್ಕೂಲ್ಗೆ ಹೋದಾಗ ಎಷ್ಟು ಖುಷಿ ಆಗುತ್ತೋ ಹಾಗೆ ಟ್ರೈನಿಂಗ್ ಹೋದಾಗೂ ಅಷ್ಟೇ ಖುಷಿ ಆಗುತ್ತೆ. ಲಾಸ್ಟ್ ದಿನ ಎಕ್ಸಾಮ್ ಇರುತ್ತೆ ಆ್ಯಂಡ್ ಎಕ್ಸಾಮ್ ಪಾಸ್ ಆದರೆ ಅಷ್ಟೇ ನಾವು ಏರ್ಕ್ರಾಫ್ಟ್ನ ಫ್ಲೈ ಮಾಡೋಕ್ಕಾಗುತ್ತೆ. ಎಕ್ಸಾಮ್ ಮುಗಿಸ್ಕೊಂಡು ನಾವು ಏರ್ಕ್ರಾಫ್ಟಿಂದ ಸ್ಲೈಡ್ ಡ್ರಿಲ್ ಅಂತ ಇರುತ್ತೆ, ಸೊ ಮೇಲಿಂದ ಹಾರಿ ನಾವು ಈ ಟ್ರೈನಿಂಗ್ನ ಮುಗಿಸ್ತೀವಿ. ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಬೆಂಗಳೂರು ಹುಡುಗಿ, ಸೈನಿಂಗ್ ಆಫ್.